ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ವೀಕ್ಷಕರೇ, ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. 2025 ಲಾಸ್ಟ್ ವಾರದ ಲಾಸ್ಟ್ ವಿಡಿಯೋ ರೀ. ಅದ ಕಾರಣ ಇಂಪಾರ್ಟೆಂಟ್ ವಿಡಿಯೋ ಆಗ್ತೈತಿ, ಸ್ಕಿಪ್ ಮಾಡೋದ ಫುಲ್ ವಿಡಿಯೋನ ನೋಡ್ರಿ. ಬರೀ ನಾವು ಫಸ್ಟ್ ಏನು ತಿಳ್ಕೊಳ್ಳೋಣ ಅಂತಂದ್ರೆ ಈ ವಾರನಾಗ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಯಾವ ಥರ ಐತಂತ ತಿಳ್ಕೊಳ್ಳೋಣ. ನೋಡ್ರಿ, ಈ ವಾರದ ಶುಕ್ರವಾರ ದಿನ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ 3 ಇಂಡೆಕ್ಸ್ಗಳ ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟಾವ. ಅದರಿಂದ ಮೇನ್ ರೀಸನ್ ಏನಂತಂದ್ರೆ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳನ್ಯಾಗ ಪ್ರಾಫಿಟ್ ಬುಕಿಂಗ್ ಬಂದೈತೆ. ಅದ ಕಾರಣ ವೀಕ್ಷಕರೇ ಬಿದ್ದನ ಕ್ಲೋಸಿಂಗ್ ಕೊಟ್ಟ ಶುಕ್ರವಾರ ದಿನ ಸೆನ್ಸೆಕ್ಸ್, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಅಂತ ಅನ್ಬೋದ. ಮತ್ತು ಓವರ್ ಆಲ್ ಈ ವಾರದ ಪರ್ಫಾರ್ಮೆನ್ಸ್ ನೋಡ್ರೆ ನಿಫ್ಟಿ ನೋಡ್ಬೋದು 0.35% ಏರ್ ಕ್ಲೋಸಿಂಗ್ ಕೊಟ್ಟೈತಿ. ಬ್ಯಾಂಕ್ ನಿಫ್ಟಿ 0.14% ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತ್ರಿ. ಮತ್ತು ಸೆನ್ಸೆಕ್ಸ್ 61 ಪಾಯಿಂಟ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ. 3 ಇಂಡೆಕ್ಸ್ಗಳು ಈ ವಾರನ ವೀಕ್ಷಕರೇ ಏರಿಲನು ಬಿದ್ದಿಲ್ಲನು, ಎಲ್ಲಿ ಓಪನ್ ಆಗಿದ್ದು ಅಲ್ಲೇ ಕ್ಲೋಸಿಂಗ್ ಕೊಟ್ಟವು ಅಂತ ನಾವು ಅನ್ಬೋದ. ಬಟ್ ಓವರ್ ಆಲ್ ಮಾರ್ಕೆಟ್ ವೀಕ್ಷಕರೇ ಪರಿಸ್ಥಿತಿ ನೋಡ್ರೆ ಸ್ಟ್ರಾಂಗ್ ಅನ್ನ ಐತಿ, ಫ್ಲಾಟ್ ಅನ್ನ ಕ್ಲೋಸಿಂಗ್ ಕೊಟ್ಟೈತಂತನೂ ನಾವು ಅನ್ಬೋದ. ಮತ್ತು ನಾವು ಸೆಕ್ಟರ್ ನೋಡ್ರೆ ಈ ವಾರನಾಗ IT ಮತ್ತು ಬ್ಯಾಂಕಿಂಗ್ ಸೆಕ್ಟರ್ಗಳ ನೆಗೆಟಿವ್ ಪರ್ಫಾರ್ಮ್ ಮಾಡ್ಯಾವ್ರಿ. ಮತ್ತು ಕಮೋಡಿಟಿ ರಿಲೇಟೆಡ್ ಯಾವ್ಯಾವ ಕಂಪ್ನಿಗಳು ಇದಾವ, ಸಿಲ್ವರ್, ಅಲ್ಯೂಮಿನಿಯಂ ಇಂಥವೇನೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೆಲ್ ಮಾಡೋ ಕಂಪ್ನಿಗಳು ಇದಾವ, ಅವು ಚಲೋ ರಿಟರ್ನ್ ಕೊಟ್ಟಾವ್ರಿ. ಯಾವ ಭಾಳ ಸ್ಟ್ರಾಂಗ್ ಇದ್ದು ಈ ವಾರನಾಗ. ಮತ್ತು ನಾವು ಗ್ಲೋಬಲ್ ಮಾರ್ಕೆಟ್ ನೋಡ್ಬೋದು ಶುಕ್ರವಾರ ದಿನ US ಮಾರ್ಕೆಟ್ ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟಾವ್ರಿ. US ಡೌ ಜೋನ್ಸ್ ನೋಡ್ಬೋದು 0.05% ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತಿ. S&P 500 0.03% ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತಿ. ನ್ಯಾಸ್ಡ್ಯಾಗ್ 0.07% ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತಿ. US ಮಾರ್ಕೆಟ್ ನೋಡ್ರೆ ಹೆಚ್ಚೇರಿಲ್ಲನು ಹೆಚ್ಚು ಬಿದ್ದಿಲ್ಲನು, ಆದ್ರೂ ಸ್ವಲ್ಪ ಬಿದ್ದನ ಕ್ಲೋಸಿಂಗ್ ಕೊಟ್ಟಾವ ಶುಕ್ರವಾರ ದಿನ ಅಂತ ನಾವು ಅನ್ಬೋದ. ಯುರೋಪಿಯನ್ ಮಾರ್ಕೆಟ್ ವೀಕ್ಷಕರೇ ಹೆಚ್ಚೇರಿಲ್ಲನು ಹೆಚ್ಚು ಬಿದ್ದಿಲ್ಲನು, ಅವು ಫ್ಲಾಟ್ ಅನ್ನ ಇದಾವ ಅನ್ಬೋದ. ಏಷ್ಯನ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ರೆ ಏಷ್ಯನ್ ಮಾರ್ಕೆಟ್ ಅನ್ನು ಅಲ್ಲೇ ವೀಕ್ಷಕರೇ 0.5% ಏರ್ಯಾವ ಅಥವಾ 0.5% ಬಿದ್ದಾವ. ಅದೇ ರೇಂಜಿನಾಗನ ಏಷ್ಯನ್ ಮಾರ್ಕೆಟ್ಗಳನ್ನು ಮೂವ್ ಮಾಡತ್ತಾವ ಅಂತ ನಾವು ಅನ್ಬೋದು. ಓವರ್ ಆಲ್ ಜಾಗತಿಕ ಮಾರುಕಟ್ಟೆಗಳನ್ನ ನಾನು ನೋಡ್ರೆ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಹೆಚ್ಚು ವೈಟಾಲಿಟಿ ಇಲ್ಲ, ಬರೀ ವೀಕ್ಷಕರೇ ಸೈಡ್ ವೇನು ಹೊಂಟಾವೆಲ್ಲ ಮಾರ್ಕೆಟ್ಗಳಂತನೂ ನಾವು ಅನ್ಬೋದು. ಅದರಿಂದ ಮೇನ್ ರೀಸನ್ ಕ್ರಿಸ್ಮಸ್ ಸ್ಟಾರ್ಟ್ ಆಗೈತಿ. ಕ್ರಿಸ್ಮಸ್ ಸ್ಟಾರ್ಟ್ ಆಗಿದ್ದ ಕಾರಣ ಯಾರು ಹೂಡಿಕೆದಾರರ ಹೆಚ್ಚು ಬಾಯಿಂಗ್ ಮಾಡಂಗಿಲ್ಲ, ಹೆಚ್ಚು ಸೆಲ್ಲಿಂಗ್ ಮಾಡಂಗಿಲ್ಲ. ಅದರದನ್ನ ವೀಕ್ಷಕರೇ ಪರಿಣಾಮ ನಮ್ಗೆ ಎಲ್ಲ ಗ್ಲೋಬಲ್ ಮಾರ್ಕೆಟ್ನಾಗ ಕಾಣತೈತೆ ಅಂತನೂ ನಾವು ಅನ್ಬೋದು. ಮತ್ತು ನಾವು ವೀಕ್ಷಕರೇ FIDH ಡೇಟಾ ನೋಡ್ಬೋದು ನೀವು. FIs ಡಿಸೆಂಬರ್ 1 ತಾರೀಕಿಂದ ಹಿಡಿದು ಡಿಸೆಂಬರ್ 26 ಅಥವಾ ಕರೆಂಟ್ ವೀಕ್ಷಕರೇ ನಾವು ಡೇಟಾನ ತೆಗೆದ್ರೆ 24,148 ಕೋಟಿದ FIs ಸೆಲ್ಲಿಂಗ್ ಮಾಡ್ಯಾರ. DIs ನೋಡ್ಬೋದು 64,000 ಕೋಟಿದ ಬೈಯಿಂಗ್ ಮಾಡ್ಯಾರ. FIs ಸೆಲ್ಲಿಂಗ್ ಕಂಟಿನ್ಯೂ ಸ್ಟಾರ್ಟ್ ಐತಿ. ಕಂಟಿನ್ಯೂ ವೀಕ್ಷಕರೇ 4 ದಿನ FIs ಸೆಲ್ ಮಾಡ್ಕೊತಾನೆ ಹೋಗತ್ತಾರ. ಈ ಕ್ರಿಸ್ಮಸ್ ಬಂದೈತಿ, ಹಬ್ಬ ಬಂದೈತಿ, ಅದ ಕಾರಣ FIs ಸೆಲ್ಲಿಂಗ್ ನಿಲ್ಬೋದಂತ ಎಲ್ಲ ಇನ್ವೆಸ್ಟರ್ಸ್ ವೀಕ್ಷಕರೇ ಒಂದು ಲೆಕ್ಕಾಚಾರ ಇತ್ತು. ಬಟ್ ಅದ್ರ ಪ್ರಕಾರ ಏನಾಗತ್ತ, ಮೊದಲೇನು ಹೆವಿ ಕ್ವಾಂಟಿಟಿನಾಗ ಸೆಲ್ ಆಗ್ತಿತ್ತ, ಅದು ವಾಲ್ಯೂಮ್ ಈಗ ಸ್ವಲ್ಪ ಕಡಿಮೆ ಆಗೈತೆ ಅಂತ ನಾವು ಅನ್ಬೋದು. ಈ ವಾರ ಟಾಪ್ ಸುದ್ದಿಗಳನ್ನ ನಾವು ನೋಡ್ರ ಒಂದೇ ಮೇನ್ ಸುದ್ದಿ ಕ್ವಾರ್ಟರ್ಲಿ ರಿಸಲ್ಟ್ ರೀ ವೀಕ್ಷಕರೇ. ಮತ್ತೆ ಕ್ವಾರ್ಟರ್ಲಿ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಗ್ತೈತಿ, ಕ್ವಾರ್ಟರ್ 3 ರಿಸಲ್ಟ್ಗಳು. ಅದ ಕಾರಣ ಆ ಸ್ಟಾಕ್ಗಳ ಮ್ಯಾಗ ಯಾವ ಕಂಪ್ನಿಗಳದ್ದು ಕ್ವಾರ್ಟರ್ಲಿ ರಿಸಲ್ಟ್ ಬರ್ತೈತೆ ಆ ಕಂಪ್ನಿಗಳ ಮ್ಯಾಗ ಕಣ್ಣಿರ್ಬೇಕು. ಮತ್ತೊಂದು ಏನಂತಂದ್ರೆ ಇದು ಲಾಸ್ಟ್ ವೀಕ್ ಐತ್ಲಾ ರೀ, ಈ ತಿಂಗಳದ ಡಿಸೆಂಬರ್ ತಿಂಗಳದ ಲಾಸ್ಟ್ ವೀಕ್ ಇರೋ ಕಾರಣ ಮಂತ್ಲಿ ಎಕ್ಸ್ಪೈರಿನೂ ಇರ್ತೈತಿ. ಅದ ಕಾರಣ ಮಂತ್ಲಿ ಎಕ್ಸ್ಪೈರಿ ಮ್ಯಾಗನು ನಿಮ್ಮದು ಕಣ್ಣಿರ್ಬೇಕು. ಮಾರ್ಕೆಟ್ ವಾಲಟಾಲಿಟಿ ಆಗೋ ಸಂಭಾವನೆ ಭಾಳ ಹೆಚ್ಚಿರ್ತೈತಿ. US ಮತ್ತು ಇಂಡಿಯಾ ಟ್ರೇಡ್ ಇಲ್ರಿ, ಇದು ಒಂದು ಇಂಪಾರ್ಟೆಂಟ್ ಸುದ್ದಿ ಆಗ್ತೈತಿ. 2025 ಡೊನಾಲ್ಡ್ ಟ್ರಂಪ್ ಅವ್ರು ಭಾರತ ಮ್ಯಾಗ ಟೆರಿಫ್ ಹಚ್ಚಿರ. ಟೆರಿಫ್ ಹಚ್ಚಾನ ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆ ಫಸ್ಟ್ ಭಾರತನ ಟ್ರೇಡ್ ಡೀಲ್ ಮಾಡ್ಬೋದು. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಮೋದಿ ಅವ್ರದ ಖಾಸ್ ಫ್ರೆಂಡ್ ಹಂಗಿಂಗ್ ಅಂತ ವೀಕ್ಷಕರ ಚರ್ಚೆ ನಡೆದು. ಆದ್ರೂ ನೀವು ನೋಡ್ಬೋದು 2025 ಮುಗ್ಯಾಗ ಬಂತತ್ವ ಮುಗಿತನ, ಆದ್ರೂ ಇಂಡಿಯಾ ಮತ್ತು US ಟ್ರೇಡ್ ಡೀಲ್ ಆಗ್ಲಿಲ್ಲ. 2026 ಆಗ್ತೈತೋ ಇಲ್ಲ ಅಂತ ಅದ್ರ ಮ್ಯಾಗ ನಮ್ದ ಕಣ್ಣ ಇರ್ಬೇಕ. ಮತ್ತೊಂದು ಇಂಪಾರ್ಟೆಂಟ್ ಸುದ್ದಿ ಏನಂತಂದ್ರೆ ಸಿಲ್ವರ್ ವೀಕ್ಷಕರೇ. ಸಿಲ್ವರ್ದು ಕರೆಂಟ್ ಪ್ರೈಸ್ ನೋಡ್ಬೋದು ನೀವು. 1 kg ಸಿಲ್ವರ್ದು ಪ್ರೈಸ್ 2,50,000 ತಲುಪಿತ್ತ. ಅದ ಕಾರಣ ಸಿಲ್ವರ್ ಈ ತರ ರ್ಯಾಲಿ ತೋರ್ಸಾತೈತಿ. ಅದ ಕಾರಣ ಇದು ಒಂದು ಇಂಪಾರ್ಟೆಂಟ್ ಸುದ್ದಿ ಅಂತ ನಾವು ಅನ್ಬೋದ. ಯಾಕೆ ಸಿಲ್ವರ್ ಏರಾತೈತಿ ಅದರಿಂದ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ಆಲ್ರೆಡಿ ನನ್ನ ಚಾನಲ್ ಮ್ಯಾಗ ವಿಡಿಯೋ ಐತಿ, ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ. ಆ ವಿಡಿಯೋನು ನೀವು ಹೋಗಿ ನೋಡ್ಬೋದು. ಈ ವಿಡಿಯೋ ಮುಗ್ಯಾನ. ಮತ್ತೊಂದು ವೀಕ್ಷಕರೇ ಶ್ರೀರಾಮ್ ಫೈನಾನ್ಸ್ ರಿಲೇಟೆಡ್ ಒಂದು ಸುದ್ದಿ ಬಂದೈತಿ, ಅದ್ರ ಬಗ್ಗೆ ತಿಳ್ಕೊಂಡ್ಬಿಡೋನು. ನೋಡ್ರಿ, 3 ದಿನ ಹಿಂದೆ ಶ್ರೀರಾಮ್ ಫೈನಾನ್ಸ್ದಾಗ ಜಪಾನದ ಒಂದು ಕಂಪ್ನಿ ಮಿತ್ಸುಬಿಸಿ UFJ ಫೈನಾನ್ಸ್ ಗ್ರೂಪ್ ಅಂತ ಐತಿ, ಜಪಾನದ ಲಾರ್ಜೆಸ್ಟ್ ಬ್ಯಾಂಕ್ ಅಂತ. ಇವ್ರ ವೀಕ್ಷಕರೇ ಭಾರತದ ಶ್ರೀರಾಮ್ ಫೈನಾನ್ಸ್ ಅಂತ ಕಂಪ್ನಿ ಐತಿ. ಆ ಕಂಪ್ನಿನಾಗ ಶ್ರೀರಾಮ್ ಫೈನಾನ್ಸ್ 20% ಸ್ಟೇಕ್ ಅನ್ನ ಬಾಯ್ ಮಾಡೋರಂತ್ರಿ. ಅದ್ರದ ಟೋಟಲ್ ವ್ಯಾಲ್ಯೂಯೇಷನ್ 39,618 ಕೋಟಿ ಐತಿ. US ಡಾಲರ್ನಾಗ ನೋಡ್ರ $4.4 ಬಿಲಿಯನ್ ವೀಕ್ಷಕರೇ ಡೀಲ್ ಆಗೈತಿ. ಅದ ಕಾರಣ ಶ್ರೀರಾಮ್ ಫೈನಾನ್ಸ್ ಮ್ಯಾಗೂ ನೀವು ಕಣ್ಣಿರ್ಬೇಕ. ನೋಡ್ರಿ, ಇದ್ರ ಬಗ್ಗೆ ನಾ ಡೀಟೇಲ್ದಾಗ ತಿಳ್ಕೊಬೇಕಂತಂದ್ರ ಈಗ ಸದ್ಯ ಇದು ಒಪ್ಪಂದ ಆಗೈತಿ, ಇದು ವೀಕ್ಷಕ ಅಗ್ರಿಮೆಂಟ್ ಆಗೈತಿ. ಯಾವಾಗಿನ ತನಕ ಫುಲ್ ಅಗ್ರಿಮೆಂಟ್ ಆಗ್ತೈತೆ ಅಂತಂದ್ರೆ 2026 ಮಾರ್ಚ್ ತನಕ ಸಂಪೂರ್ಣವಾಗಿ ಎಲ್ಲ ಡೀಲ್ ಆಗೋ ಸಂಭಾವನೆ ಐತೆ. ಅದ ಕಾರಣ ಶ್ರೀರಾಮ್ ಫೈನಾನ್ಸ್ ಸ್ಟಾಕ್ ಮ್ಯಾಗನು ನಿಮ್ದ ಕಣ್ಣ ಇರ್ಬೇಕ. ಮತ್ತೊಂದು ಏನಂತಂದ್ರೆ ವೀಕ್ಷಕರೇ ಸ್ಯಾಂತಾ ರ್ಯಾಲಿ. ನಾ ಆಲ್ರೆಡಿ ಈ ವಾರ ಸ್ಟಾರ್ಟ್ ಆಗೋಕ್ಕಿಂತ ಮೊದಲ ಒಂದು ವಿಡಿಯೋ ಹಾಕಿನಿ, ಸ್ಟಾಕ್ ಮಾರ್ಕೆಟ್ನಾಗ ಸ್ಯಾಂತಾ ರ್ಯಾಲಿ ಬರ್ಬೋದಂತ.
ಸ್ಯಾಂತಾ ರ್ಯಾಲಿ ಅಂದ್ರೆ ಏನು, ಸ್ಯಾಂತಾ ರ್ಯಾಲಿನಾಗ ಯಾಕೆ ಸ್ಟಾಕ್ ಮಾರ್ಕೆಟ್ ಇರ್ತೈತಿ, ಅದರಿಂದ ಮೇನ್ ರೀಸನ್ ಏನಂತ ಎಲ್ಲ ಡೀಟೇಲ್ದಾಗೂ ನಾ ಸ್ಯಾಂತಾ ರ್ಯಾಲಿ ವಿಡಿಯೋನಾಗ ತಿಳಿಸೀನಿ. ಆ ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಐತೆ, ಆ ವಿಡಿಯೋನ ಹೋಗಿ ನೋಡ್ಬೋದಾ. ಸ್ಯಾಂತಾ ರ್ಯಾಲಿ ಅಂತಂದ್ರೆ ವೀಕ್ಷಕರೇ ಡಿಸೆಂಬರ್ದು ಲಾಸ್ಟ್ 5 ದಿನ ಏನಿರ್ತಾವೆ, ಕೊನೆಯದು 5 ದಿನ ಅವಾಗ ಮಾರ್ಕೆಟ್ ಏರಕ್ಕೆ ಸ್ಟಾರ್ಟ್ ಆಗ್ತೈತಿ. ಹೊಸ ವರ್ಷದ್ದು ಸ್ಟಾರ್ಟಿಂಗ್ದು 2 ದಿನ 7 ದಿನ ಸ್ಯಾಂತಾ ರ್ಯಾಲಿ ನಡಿತೈತ್ರಿ. 7 ದಿನ ಮಾರ್ಕೆಟ್ ಏರ್ತೈತೆ ಅಂತ ಸ್ಯಾಂತಾ ರ್ಯಾಲಿ ನಮಗೆ ಹೇಳ್ತೈತಿ. ಆದ್ರೆ ನೋಡ್ಬೋದು ಈಗ ಸದ್ಯ ವೀಕ್ಷಕರೇ ಸ್ಟಾರ್ಟ್ ಆಗೈತೆ ಸ್ಯಾಂತಾ ರ್ಯಾಲಿ, ಆದ್ರೂ ಮಾರ್ಕೆಟ್ ಏನು ಏರ್ವಾತ. ಬಟ್ ಇನ್ನು ಉಳಿದಿದ್ದು ಸ್ವಲ್ಪ ದಿನಗಳಿದಾವೆ, ಆ ದಿನಗಳ್ನಾಗ್ರಿ ಸ್ಯಾಂತಾ ರ್ಯಾಲಿ ಏರ್ತೈತೋ ಇಲ್ಲೋ ಅಂತ ನಾವು ನೋಡ್ಬೇಕು. ಸ್ಯಾಂತಾ ರ್ಯಾಲಿ ಅಂದ್ರೆ ಕಂಟಿನ್ಯೂ 7 ದಿನ ಏರ್ಕೊಂತ ಹೋಗ್ತೈತೆ ಅಂತ ಇರಂಗಿಲ್ರಿ. 7 ದಿನನೇ ಯಾವುದೇ ಒಂದು ದಿನ ಒಮ್ಮೆನೂ ಇರ್ಬೋದು. ಅದ ಕಾರಣ ನೋಡ್ಬೇಕೀಗ ಮುಂದಿನ ವಾರನಾಗ ಏನ್ರೆ ಮಾರ್ಕೆಟ್ ಒಮ್ಮೆ ಇರೋ ಸಂಭಾವನೆ ಐತೆ ಸ್ಯಾಂತಾ ರ್ಯಾಲಿ ಸಂಬಂಧ ಅಂತ ಅದ್ರ ಬಗ್ಗೆನೂ ನಮ್ದು ಕಣ್ಣ ಇರಬೇಕು. ಇವೆಲ್ಲ ಟಾಪ್ ಸುದ್ದಿಗಳಾಗಿದ್ದು ರೀ. ಬರೀ ಈಗೇನು ತಿಳ್ಕೊಳ್ಳೋಣ ಅಂತಂದ್ರೆ ಕಮೋಡಿಟಿಗಳ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ಬೋದಾ ಕ್ರೂಡ್ ಆಯಿಲ್ ಪ್ರೈಸ್ ವೀಕ್ಷಕರೇ, WTI ಕ್ರೂಡ್ ಆಯಿಲ್ $56.74 ನಡೆದೈತಿ ಪರ್ ಬ್ಯಾರಲ್, ಕಡಿಮೆ ಆಗೈತ್ರಿ, ಬಿದ್ದೈತ್ರಿ. ಮತ್ತೆ ಬ್ರೆಂಟ್ ಕ್ರೂಡ್ ಆಯಿಲ್ ನೋಡ್ಬೋದು $60.64 ನಡೆದೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ ವೀಕ್ಷಕರೇ ಬಿದ್ದೈತಿ. ಅದ ಕಾರಣ ಇದು ಭಾರತದ ಸ್ಟಾಕ್ ಮಾರ್ಕೆಟ್ ಒಂದು ಒಳ್ಳೆ ಸುದ್ದಿ, ಗುಡ್ ನ್ಯೂಸ್ ಅಂತ ನಾವು ಅನ್ಬೋದು. ಮತ್ತು ನಾವು ಗೋಲ್ಡ್ ಪ್ರೈಸ್ ನೋಡ್ಬೋದು 10 ಗ್ರಾಮ್ ಗೋಲ್ಡ್ 24 ಕ್ಯಾರೆಟ್ ಇದು ಕರೆಂಟ್ ಪ್ರೈಸ್ $1,43,165 ನಡೆದೈತಿ. ಏನು 1,30,000-35,000 ಗೋಲ್ಡ್ ವೀಕ್ಷಕರೇ ನಡೆದಿತ್ತ. ಈಗ ನೋಡ್ಬೋದು ಅದನ್ನ ನಾನು ದಾಟಿ 1,40,000 ಮ್ಯಾಗ ಟ್ರೇಡ್ ಮಾಡತೈತಿ. ಈ ಗೋಲ್ಡ್ ಪ್ರೈಸ್ ಈ ವಾರನಾಗ ಭಾಳ ಇರೈತೆ ಅಂತ ನಾವು ಅನ್ಬೋದು. ಗ್ಲೋಬಲ್ ಗೋಲ್ಡ್ ಪ್ರೈಸ್ ನೋಡ್ಬೋದು ನೀವು 1 ಔನ್ಸ್ಗೆ $4,533 ನಡೆದೈತಿ. ಮತ್ತು ಸಿಲ್ವರ್ ಪ್ರೈಸ್, ಸಿಲ್ವರ್ ಮ್ಯಾಸಿವ್ ರ್ಯಾಲಿ ತೋರಿಸೈತಿ. ಆಲ್ರೆಡಿ ನಾ ಹೇಳಿದ್ನೆ ಪರ್ ಗ್ರಾಮ್ $251 ನಡೆದೈತಿ. ಮತ್ತು ಪರ್ ಕೆಜಿ $2,51,000 ನಡೆದೈತ್ರಿ ವೀಕ್ಷಕರೇ. ಸಿಲ್ವರ್ನಾಗ ರ್ಯಾಲಿ ಕಂಟಿನ್ಯೂ ಸ್ಟಾರ್ಟ್ ಐತಿ. ಸಿಲ್ವರ್ ಯಾಕೆ ಇರತೈತೆ ಅಂತ ಆಲ್ರೆಡಿ ನಾ ವಿಡಿಯೋ ಹಾಕೇನೆ, ಅದು ಹೇಳಿದ್ನೆ ನಿಮ್ಗೆ, ಆ ವಿಡಿಯೋನ ಹೋಗಿ ನೋಡ್ಬೋದಾ. ಗ್ಲೋಬಲ್ನಾಗ ನೋಡ್ಬೋದಾ ಪರ್ ಔನ್ಸ್ ವೀಕ್ಷಕರೇ ಸಿಲ್ವರ್ದು ಪ್ರೈಸ್ $79 ನಡೆದೈತೆ ಅಂತ ನಾವು ಅನ್ಬೋದು. ಆಲ್ ಟೈಮ್ ಹೈ ಕಡೆ ಸಿಲ್ವರ್ ವೀಕ್ಷಕರೇ ಟ್ರೇಡ್ ಮಾಡತೈತಿ. US ಡಾಲರ್ ನೋಡ್ಬೋದು ನೀವು $1 is equal to 89.81 rupees ಆಗೈತೆ ಅನ್ಬೋದ. ಸ್ವಲ್ಪ ಸ್ಟ್ರಾಂಗ್ ಐತ್ರಿ ಡಾಲರ್ ವಿರುದ್ಧ. ಯಾಕಂತಂದ್ರೆ $90 ಟಚ್ ಆಗೈತ್ರಿ. $1 is equal to 90 ರೂಪಾಯಿ ಭಾರತೀಯ ರೂಪಾಯಿ ಟಚ್ ಆಗಿತ್ತ. ಆದ್ರೂ ಈಗ ಸ್ವಲ್ಪ ಕೆಳಗೆ ಬಂದೈತಿ. ಆದ ಕಾರಣ ಇದು ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗೆ, ಎಕನಾಮಿಗೆ ಸ್ವಲ್ಪ ಪಾಸಿಟಿವ್ ಸುದ್ದಿನ ಅಂತ ನಾವು ಅನ್ಬೋದ. ಮತ್ತು ಬಿಟ್ಕಾಯಿನ್ ಪ್ರೈಸ್ ನೋಡ್ಬೋದು ನೀವು. 1 ಬಿಟ್ಕಾಯಿನ್ is equal to $87,694 USD ವೀಕ್ಷಕರೇ ಪ್ರೈಸ್ ನಡೆದೈತಿ. $90,000 ಕೆಳಗನ ಬಿಟ್ಕಾಯಿನ್ ಟ್ರೇಡ್ ಆಗತೈತೆ ಅಂತ ನಾವು ಅನ್ಬೋದು. ಮತ್ತು ನಾವು ಯಾವ ಸ್ಟಾಕ್ ಮ್ಯಾಗ ಫೋಕಸ್ ಇಡ್ಬೇಕಂತ ನೋಡ್ರೆ ಓಲಾ ಎಲೆಕ್ಟ್ರಿಕ್ ಸ್ಟಾಕ್ ರೀ. ಏನು ಓಲಾ ಎಲೆಕ್ಟ್ರಿಕ್ ಸ್ಟಾಕ್ ಭಾಳ ಬೀಳಾತಿತ್ತ. ಈಗ ಸ್ವಲ್ಪ 5 ದಿನ ರ್ಯಾಲಿ ಕಂಡು ಬಂದೈತಿ. ನೋಡ್ಬೋದು 5 ದಿನದ್ನಾಗ 13% ಓಲಾ ಎಲೆಕ್ಟ್ರಿಕ್ ಸ್ಟಾಕ್ ಇರೈತಿ. ಯಾಕೆ ಓಲಾ ಎಲೆಕ್ಟ್ರಿಕ್ ಸ್ಟಾಕ್ ಒಮ್ಮೆ ಈ ತರ ಬೀಳಾತೈತಿ, ಯಾಕೆ IPO ಪ್ರೈಸ್ಗಿಂತನೂ ಕೆಳಗೆ ಬಂದೈತಿ, ಏನ್ ವೀಕ್ಷಕರು ಇತರ ವಿರುದ್ಧ ನ್ಯೂಸ್ಗಳು ನಡೆದಾವ ಏನಂತ ಎಲ್ಲ ಡೀಟೇಲ್ದಾಗ ನಾ ವಿಡಿಯೋ ಮಾಡೀನಿ. ಆ ವಿಡಿಯೋ ನೋಡೋದಿದ್ರೆ ಆ ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಐತಿ, ಆ ವಿಡಿಯೋನ ಹೋಗಿ ನೀವು ನೋಡ್ಬೋದು ಓಲಾ ಎಲೆಕ್ಟ್ರಿಕ್ನ ಏನೇನು ನಡೆಯತೈತೆ ಅಂತ. ಮತ್ತು IPOs ಕೆಲವೊಂದು ಬರತ್ತವ, ಬಟ್ ಅಷ್ಟು ಚಲೋ IPOs ಏನು ಬರವಲ್ಲ. ಏನು 2-3 ವಾರ ಹಿಂದೆ ದೊಡ್ಡ ಕಂಪ್ನಿಗಳದ್ದು IPOs ಬಂದು ಆ ಥರ ಬರವಲ್ಲ. ಆದ್ರೂ ವೀಕ್ಷಕರ IPO ಮಾರ್ಕೆಟ್ ಓಪನ್ ಐತಿ. ಒಂದೊಂದು ಸಣ್ಣ IPOಗಳು ಬರತ್ತವ. ಅದ ಕಾರಣ ಅದ್ರ ಮ್ಯಾಗು ನಿಮ್ದು ಕಣ್ಣ ಇರಬೇಕು. ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ದ ಔಟ್ಲುಕ್ ನೋಡ್ರಿ. ಮುಂದಿನ ವಾರ ವೀಕ್ಷಕರ 2026 ಸ್ಟಾರ್ಟ್ ಆಗ್ತೈತಿ. 2025 ನೀವು ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ನೋಡಿರ್ಬೋದು. ಭಾಳ ವೈಟಾಲಿಟಿ ಇತ್ರಿ, ಭಾಳ ಏರಿಳಿತವನ್ನ ಖಂಡಿತ. 2026 ಯಾವ ಥರ ಇರಬೇಕಂತ ನೋಡ್ಬೇಕು ನಾವು. 2026 ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಯಾವ ಥರ ಇರ್ಬೋದು, ಏನು ಎಕ್ಸ್ಪರ್ಟ್ಗಳು ಹೇಳ್ಯಾರ, ಏನು ಬ್ರೋಕರ್ಗಳು ಹೇಳ್ಯಾರ, ದೊಡ್ಡ ಬ್ರೋಕರ್ಗಳು, ಫಂಡ್ ಹೌಸ್ಗಳು ಏನೇನು ಹೇಳ್ಯಾರಂತ ಅದ್ರ ಬಗ್ಗೆನೂ ವಿಡಿಯೋ ಹಾಕೀನಿ. ಆ ವಿಡಿಯೋನ ಹೋಗಿ ನೋಡ್ರಿ. ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಅಥವಾ ಚಾನಲ್ನಾಗ ಹೋಗಿ ನೋಡ್ಬೋದು. ಮತ್ತು ನನ್ನ ಪರ್ಸ್ನಲ್ ವ್ಯೂ ಏನೈತಿ ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಅಂತ ನಿನ್ನೆ ನಾ ವಿಡಿಯೋ ಹಾಕೀನಿ. ಆ ವಿಡಿಯೋನ ಹೋಗಿ ನೋಡ್ಬೋದು. ಅಂದ್ರೆ ನಿಮ್ಗೆ ಡೀಟೇಲ್ದಾಗ ಗೊತ್ತಾಗ್ಬಿಡ್ತೈತಿ ನಂದೇನು ವ್ಯೂ ಐತಿ 2026 ಭಾರತದ ಸ್ಟಾಕ್ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡ್ಬೋದು ಅಂತ ಅದ್ರ ಬಗ್ಗೆನೂ ನಾ ಡೀಟೇಲ್ದಾಗ ತಿಳಿಸಿದ್ದೇನೆ. ಅದ ಕಾರಣ ಆ ವಿಡಿಯೋನ ಮಿಸ್ ಮಾಡ್ಕೊಳ್ದ ಹೋಗಿ ನೋಡ್ರಿ. ವೀಕ್ಷಕರೇ ಇದೈತಿ ಇವತ್ತಿನ ವಿಡಿಯೋ. ಇದು 2025 ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಲಾಸ್ಟ್ ವಿಡಿಯೋ ಇತ್ತ. ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಈ ವಿಡಿಯೋ ಚಲೋ ಅನ್ಸಿಡಿಯೋ ಲೈಕ್ ಮಾಡಿರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.